ಹೈವೇಯಿಂದ 2 ಕಿಲೋಮೀಟರ್ ಬಂದ ಮೇಲೆ ಈ ಥರ ನಮ್ಗೆ ರಸ್ತೆ ಸಿಗುತ್ತೆ. ಇಲ್ಲಿಂದ ನಾವು 2.5 ಕಿಲೋಮೀಟ್ರ್ ಹೋಗ್ಬೇಕಷ್ಟೆ. ಈ 30 ಅಡಿ ರಸ್ತೆ, ಈ 30 ಅಡಿ ರಸ್ತೆಯಲ್ಲಿ ಹೋದ್ಮೇಲೆ ನಮಗೆ 4 ಎಕರೆ 10 ಗುಂಟೆ ಜಮೀನು, ಬಂಗಾರದಂಥ ಭೂಮಿ ಅಂತ ಹೇಳ್ತೀನಿ ನಾನು. 30 ಅಡಿ ರಸ್ತೆ, 4 ವೆಹಿಕಲ್ ಎದುರಿಗೆ ಬಂದರೂ ಏನು ಸಮಸ್ಯೆ ಇಲ್ಲ. 30 ಅಡಿ ರಸ್ತೆ ಇರುತ್ತೆ ನೋಡಿ. ಅಕ್ಕಪಕ್ಕದಲ್ಲಿ ಈ ಥರ ಸ್ವಲ್ಪ ಕಳ್ಳೆ ಗಿಡ ಅದು ಇದು ಎಲ್ಲ ಬೆಳೆದಿರುತ್ತೆ. ಇದನ್ನೆಲ್ಲ ಕಂಪ್ಲೀಟಾಗಿ ನಾನು JCBಯಲ್ಲೇ ನಿಮಗೆ ಕ್ಲೀನ್ ಮಾಡೇ ಕೊಡ್ತೀನಿ. ಯಾಕಂದರೆ ಇದು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಷ್ಟೇ ನನ್ನ ಕಡೆಯಿಂದ. ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ, ಎಲ್ಲ ಜಲ್ಲಿ ರೋಡ್. ಇದು ವಿಲೇಜ್ ಟು ವಿಲೇಜ್ಗೆ ಹೋಗೋಂಥ ರಸ್ತೆ. ಇದು ರಸ್ತೆಗೆ ಯಾವುದೇ ಥರ ಸಮಸ್ಯೆ ಇಲ್ಲವೇ ಇಲ್ಲ. ಒಳ್ಳೆ ವಾಸ್ತು ಪ್ರಕಾರವಾಗಿ ಬಂಗಾರದಂಥ ಭೂಮಿ ನೋಡಿ. ಪಕ್ಕದಲ್ಲಿ ಯಾವ ಥರ ರೈತರು ಒಳ್ಳೆ ಕಡಲೆ ಬೆಳೆದವ್ರೆ. ಇದು ಮುಸ್ಸಂಜೆಯ ಒಂದು ಹೊತ್ತಿನಲ್ಲಿ ಸುಂದರವಾದಂಥ ವಾತಾವರಣ. ರೋಡ್ ಪಕ್ಕದಲ್ಲಿ ಈ ಥರ ನಿಮ್ಮ ಜಮೀನು ಸಹ ನೀವು ಈ ಥರ ರೋಡ್ ಇರುತ್ತೆ, ರೋಡ್ಗೆ ಅಟ್ಯಾಚಾಗಿ ಈ ಥರ ಇರುತ್ತೆ. ನಿಮ್ಮ ಜಮೀನು ಸಹ ಇದಕ್ಕಿಂತ ಸುಂದರವಾದಂಥ ಒಂದು ವಾತಾವರಣ ಹೊಂದುತ್ತೆ. ಪಕ್ಕದಲ್ಲಿ ಸಹ ಒಳ್ಳೆ ಎಲ್ಲ ತೆಂಗು ಎಲ್ಲ ಫಲಕ್ಕೆ ಬಂದಿದೆ. ಒಳ್ಳೆ ತಂತಿ ಬೇಲಿ, ಆ ಕಡೆ ಅಡಿಕೆ ಮಾಡಿದ್ದಾರೆ. ಇಲ್ಲಿ ಎಳ್ಳೀರಿಗೆ ಇವತ್ತು 65 ರೂಪಾಯಿ ಒಂದು ಎಳ್ಳೀರು ಮಾರ್ಕೆಟಲ್ಲಿ ಹೋಗ್ತಾ ಇದೆ. ನಮ್ಮ ರೈತರ ಹತ್ರ ಖರೀದಿ ಮಾಡೋದು 32 ರೂಪಾಯಿ ಎಳ್ಳೀರು. ನೋಡಿ ಎಳ್ಳೀರು ಯಾವ ಥರ ಇದೆ. ಇದು ಎಲ್ಲ ಆರ್ಗಾನಿಕಲ್ಲಿ ಮಾಡಿರುವಂಥ ಬೆಳೆದಿರುವಂಥ ಇದು ಎಳ್ಳೀರು. ತುಂಬ ಚೆನ್ನಾಗಿದೆ ನೋಡಿ. ಅಡಿಕೆ ತೋಟ ಇಲ್ಲಿ ಮಣ್ಣಿಗೆ ತುಂಬ ಚೆನ್ನಾಗಿ, ಭಾಳ ಚೆನ್ನಾಗಿ ಬರುತ್ತೆ ತೋಟ. ಒಳ್ಳೆ ಬೋರು, ಒಳ್ಳೆ ನೀರು, ಈ ಥರ ವಾತಾವರಣ ಬೇಕು ತೋಟ ಮಾಡೋದಕ್ಕೆ. ನೋಡಿ ಸರ್, ಇದು ರಸ್ತೆ, ನಾವು ಬಂದಂಥ ರಸ್ತೆ ಇದು. ಭಾಳ ಚೆನ್ನಾಗಿದೆ. ಏನಿದೆಲ್ಲ ಗಿಡಗಳು, ನೀವು ಗಿಡಗಳು ನೋಡೋಕೆ ಹೋಗ್ಬೇಡಿ. ಇದೆಲ್ಲ ಗಿಡ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಸ್ತೀನಿ. ಪಕ್ಕದಲ್ಲಿ ರಸ್ತೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ರಸ್ತೆ ಅಲ್ಲಿಂದ ಹಿಡಿದು ಇಲ್ಲೇವರೆಗೂ ಬರುತ್ತೆ. ನಿಮಗೆ 30 ಅಡಿ ಪೂರ್ತಿ ಬರುತ್ತೆ. ಇದೇ ಜಮೀನು. ಇವೆಲ್ಲ ಗಿಡ ಗಂಟಿಗಳೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಸ್ತೀನಿ. ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ಎಲ್ಲ ತೋಟ ಮಾಡಿದೆ. ಏನು ಇವಾಗ ಬೀಳು ಕಾಣ್ತಿದೆ ನೋಡಿ. ಇದನ್ನೆಲ್ಲ ನಾನು ಟ್ಯಾಕ್ಟ್ರ್ ಹೊಡಿಸಿ ಕ್ಲೀನ್ ಮಾಡಿಸಿ ಗಿಡ ಗೆಂಟೆ ಎಲ್ಲ ಕ್ಲೀನಾಗಿ ರಿಮೂವ್ ಮಾಡಿಸ್ತೀನಿ. ಇದು 4 ಎಕರೆ 10 ಗುಂಟೆ ಬರುತ್ತೆ. ಅಪ್ ಟು ನೋಡಿ ಹಿಂದ್ಗಡೆ ಮರ ಕಾಣ್ತಿದೆ ನೋಡಿ, ಆ ಮರದವರೆಗೂ ಬರುತ್ತೆ ನಿಮ್ಗೆ ಅಪ್ ಟು. ಮತ್ತು ಈ ಕಡೆ ಬೇವಿನ ಮರ ಸಾಲು. ಬನ್ನಿ ಈ ಕಡೆ ಯಾವ ಥರ ಇದೆ ತೋರಿಸ್ತೀನಿ. ಇದೆಲ್ಲ ಇಲ್ಲಿ ಮೊದಲನೇದಾಗಿ ಇಲ್ಲೊಂದು ಬಾವಿ ಇತ್ತು. ಆ ಬಾವಿನೂ ಸಹ ನಾನೆಲ್ಲ ಮುಚ್ಚಿಸ್ಕೊಡ್ತೀನಿ. ಮೊದಲೆಲ್ಲ ಅದಕ್ಕೆ ಒಳ್ಳೆ ನೀರಿತ್ತು. ಇವಾಗಲೂ ಸಹ ಮಳೆ ಬಂದಮೇಲೆ ಮತ್ತೆ ನೀರು ಬರುತ್ತೆ. ರೋಡಿಗೆ ಅಟ್ಯಾಚ್ ಆಗಿ ನಾರ್ತ್ ವೆಸ್ಟಿಂದ ಒಳಗಡೆ ಎಂಟ್ರಿ ಕೊಡ್ತೀವಿ. ಪಕ್ಕದಲ್ಲಿ ವಾಟರ್ ಸೋರ್ಸ್ ಚೆನ್ನಾಗಿರೋದ್ರಿಂದ ಒಳ್ಳೆ ತೋಟ ಮಾಡಿದ್ದಾರೆ. ಇದೆಲ್ಲ ನಮ್ಮ ಜಮೀನಿಗೆ ಬರುತ್ತೆ. ಭಾಳ ಚೆನ್ನಾಗಿದೆ ಜಮೀನು ವಿಷಯ ಮಾತ್ರ ತುಂಬ ಚೆನ್ನಾಗಿದೆ. ಬನ್ನಿ ಪಕ್ಕದಲ್ಲಿ ಯಾವ ಥರ ನೋಡಿ ತೆಂಗಿನ ತೋಟ ಮಾಡಿದ್ದಾರೆ. ಪಕ್ಕದಲ್ಲಿ ತೆಂಗು ಅಡಿಕೆ ಮಾಡಿದ್ದಾರೆ ನೋಡಿ. ಇದು ರಸ್ತೆ. ರಸ್ತೆಯಿಂದ ಇದೇ ಥರ ನಿಮ್ಮ ಜಮೀನು ಸಹ ಆಗುತ್ತೆ ಕಂಪ್ಲೀಟಾಗಿ ನೋಡಿ. ಇದೆಲ್ಲ ಕಂಪ್ಲೀಟ್ ತೋಟ. ಇವ್ರದ್ದು ಸಹ ಒಳ್ಳೆ ನೀರಿದೆ, ಒಳ್ಳೆ ಬೋರಿದೆ, ಒಳ್ಳೆ ಅಡಿಕೆ ತೋಟ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ತೋಟ. ಈ ಪಕ್ಕದವರೆಗೂ ಬರುತ್ತೆ ನಿಮ್ಮದು ಕಂಪ್ಲೀಟಾಗಿ. 4 ಎಕರೆ 10 ಗುಂಟೆ ಹಿಂದ್ಗಡೆವರೆಗೂ ಭಾಳ ಚೆನ್ನಾಗಿದೆ. ರೋಡ್ ಫೇಸ್ ರೋಡ್ಗೆ ನಿಮಗೆ ಒಂದು 200 ಅಡಿ ಬರುತ್ತೆ ರೋಡ್ಗೆ. ತುಂಬ ಒಳ್ಳೆ ಪ್ರಾಪರ್ಟಿ. ಇದನ್ನೆಲ್ಲ ಕ್ಲೀನ್ ಮಾಡಿಸ್ತೀನಿ. ನೀವು ಯಾವುದು ಗಿಡ ಗಂಟೆ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬೇಡಿ. ನೋಡಿ ಇಲ್ಲಿ ಯಾವ ಥರ ಮಣ್ಣಿದೆಯೋ ಇದೇ ಥರ ಮಣ್ಣು ಬರುತ್ತೆ ನಿಮಗೆ. ವ್ಯತ್ಯಾಸ ಏನಿಲ್ಲ. ನೀರಿಗೆ ಮಾತ್ರ ನಿಮಗೆ ಪರದಾಡೋ ಸ್ಥಿತಿನೇ ಇಲ್ಲ. ತುಂಬ ಚೆನ್ನಾಗಿದೆ ರೋಡ್ ಫೇಸು. ಇವೆಲ್ಲ ಗಿಡ ಗಂಟೆಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ ನಾನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಜಮೀನು. ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ. ಒಳ್ಳೆ ತುಂಬ ಒಳ್ಳೆಯ ಒಂದು ಉತ್ತಮವಾದ ಸಂದೇಶ ಇದು. ಥ್ಯಾಂಕ್ ಯು.